Veg Pizza by Incredible Kirthi Kiran. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಕೀರ್ತಿ ಲಾಗ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ವೆಜ್ ಪಿಜ್ಜಾ ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಪಿಜ್ಜಾ ನಾವು ಇವತ್ತೇನು ಮಾಡಿದ್ದೀವಿ ಅಂತಂದರೆ ತವಾದಲ್ಲೇ ಮಾಡಿದ್ದೀವಿ. ತವಾ ಪಿಜ್ಜಾ. ಮೊದಲಿಗೆ 1-2 ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಚಿಟಿಕೆ ಉಪ್ಪು, 2 ಚಮಚದಷ್ಟು ಮೊಸರು, ಬೇಕಿಂಗ್ ಸೋಡಾ, 1 ಸ್ಪೂನಷ್ಟು ಸಕ್ಕರೆ ಇಷ್ಟನ್ನು ಹಾಕ್ಕೊಂಡು ತೆಳು ಬೆಚ್ಚಿನ ನೀರಲ್ಲಿ ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊತೀವಿ. ಕ್ರಿಸ್ಪಿ ಸ್ವಲ್ಪ ಬೇಕು ಅಂತಂದರೆ ನೀವು 2 ಸ್ಪೂನು ಚಿರೋಟಿ ರವೆ ಕೂಡ ಹಾಕೋಬೋದು. ನೋಡಿ, ಈ ರೀತಿ ಹಿಟ್ಟನ್ನು ನೀವು ಕಲಸಿ ಇಟ್ಕೋಬೇಕಾಗುತ್ತೆ. 15 ಮಿನಿಟ್ಸು ನೀವು ಹಾಗೇ ಇಡಿ, ಹಿಟ್ಟನ್ನು ಕಲಸಿ. ಆಮೇಲೆ ತವಾನ 15 ಮಿನಿಟ್ಸ್ ಪ್ರೀ ಹೀಟ್ ಮಾಡ್ಕೊಳ್ಳಿ. ಆಮೇಲೆ ನೀವು ಅದನ್ನು ಸ್ವಲ್ಪ ದಪ್ಪದ ಆಕಾರದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಲಟ್ಟಿಸ್ಕೊಂಡು ಫೋರ್ಕಲ್ಲಿ ತೂತ ಮಾಡ್ಕೊಳ್ಳಿ. ಈ ರೀತಿಯಾಗಿ ಮಾಡ್ಕೊಳ್ಳಿ. ನಾನು 4-5 ಪಿಜ್ಜಾ ಮಾಡಿದೆ. ತವಾನ ನಾನು ಪ್ರೀ ಹೀಟಿಗೆ ಇಟ್ಟಿದ್ದೀನಿ 15 ಮಿನಿಟ್ಸು. ಇದಾದಮೇಲೆ ನಾವು ಇವಾಗ ಮೇಲೆ ಟಾಪಿಂಗ್ಸ್ ಎಲ್ಲ ಹಾಕ್ತಾ ಹೋಗೋಣ. ಮೊದಲಿಗೆ ನಾನು ಪಿಜ್ಜಾ ಸಾಸ್ನ ಅದ್ರ ಮೇಲೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಒಂದು ಪ್ಲೇಟ್ ಮೇಲೆ ಹಾಕ್ಕೊಳ್ಳಿ. ಪ್ಲೇಟ್ಗೆ ಆಯಿಲಿಂದ ಗ್ರೀಸ್ ಮಾಡಿಬಿಟ್ಟು ಅದ್ರ ಮೇಲೆ ನೀವು ಇದು ಲಟ್ಟಿಸ್ಕೊಂಡಿರೋದನ್ನ ಹಾಕ್ಕೊಂಡು ಪಿಜ್ಜಾ ಸಾಸಿಂದ ನೀವು ಕ್ಲೀನಾಗಿ ಕವರ್ ಮಾಡಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇದ್ರ ಮೇಲೆ ಹೆಚ್ಚಿಟ್ಕೊಂಡಿರುವಂತಹ ನಾವು ವೆಜಿಟೇಬಲ್ಸ್ನ ಹಾಕೋಣ. ನೆಕ್ಸ್ಟು ಮೊದಲಿಗೆ ನಾವು ಪಿಜ್ಜಾನ ಹಾಕೊಳ್ಳೋಣ. ಮೊದಲಿಗೆ ನಾವು ಚೀಸ್ನ ತುರಿದಿಟ್ಕೊಂಡಿರೋ ಚೀಸ್ನ ಹಾಕ್ತಾಯಿದ್ದೀವಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇಷ್ಟ ಇದ್ದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಕಡಿಮೆ ಬೇಕು ಅಂದ್ರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೋದು. ಅದಾದಮೇಲೆ ನಾವು ವೆಜಿಟೇಬಲ್ಸ್ನ ಹಾಕಬೇಕಾಗುತ್ತೆ. ವೆಜಿಟೇಬಲ್ಸ್ ಬಂದು ನಾನು ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ. ಕಲರ್ಡ್ ಕ್ಯಾಪ್ಸಿಕಮ್ಗಳು ಇರ್ತವೆ, ಅವು ಇದ್ದರೆ ನಿಮ್ಮ ಹತ್ರ ಅವನು ನೀವು ಹಾಕೋಬಹುದು. ಆಮೇಲೆ ಈರುಳ್ಳಿ, ಕಾರ್ನ್ ಕೂಡ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈರುಳ್ಳಿನ ನಿಮಗೆ ದಪ್ಪ ಬೇಕಾದರೆ ಸ್ವಲ್ಪ ದಪ್ಪ ಹೆಚ್ಕೊಳ್ಳಿ, ತೆಳು ಬೇಕು ಅಂತಂದರೆ ತೆಳು ಹೆಚ್ಕೊಳ್ಳಿ. ಇಷ್ಟ ಇಲ್ಲದೆ ಇದ್ದವರು ಈರುಳ್ಳಿನ ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು. ನೀಟಾಗಿ ಎಲ್ಲ ಕಡೆಗೂ ಹಾಕ್ಕೊಳ್ಳಿ, ಆವಾಗ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಆದಮೇಲೆ ನಾನು ಟೊಮೆಟೊ ಕೂಡ ಹಾಕ್ತಾಯಿದ್ದೀನಿ. ಕೆಲವರು ಟೊಮೆಟೊ ಹಾಕಲ್ಲ, ನಾನು ಟೊಮೆಟೊ ಚೆನ್ನಾಗಿರುತ್ತೆ ಅಂತ ಟೊಮೆಟೊ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಆಮೇಲೆ ಸ್ವೀಟ್ ಕಾರ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಸ್ವೀಟ್ ಕಾರ್ನ್ ನಾವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀವಿ. ನಂತರ ನಾವು ಚಿಲ್ಲಿ ಫ್ಲೇಕ್ಸ್ನ ಎಲ್ಲ ಬೆಂದಾದಮೇಲೂ ಹಾಕೋಬೋದು. ಪಿಜ್ಜಾ ಹೊರಗಡೆ ತೆಗೆದ್ಮೇಲೂ ನಾನು ಇಲ್ಲೇ ಹಾಕ್ತಾಯಿದ್ದೀನಿ. ಒರಿಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಎರಡನ್ನೂ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಇಷ್ಟನ್ನು ಹಾಕಿ ನೀಟಾಗಿ ನಾವು ಮೊದಲೇ ಪ್ರೀ ಹೀಟ್ ಆಗಿರುವಂತಹ ತವಾದೊಳಗಡೆ ಇಡ್ತಾಯಿದ್ದೀನಿ. ಇವಾಗ ನಾವು 15-20 ಮಿನಿಟ್ಸ್ ಬೇಕ್ ಮಾಡ್ಕೋಬೇಕಾಗುತ್ತೆ. ನಿಮಗೆ 15 ಮಿನಿಟ್ಸ್ ಬೇಯಿಸಾದರೆ ಒಳ್ಳೆ ರುಚಿಕರವಾದ ಪಿಜ್ಜಾ ನಿಮಗೆ ಬರುತ್ತೆ. ನಾವು ಒಂದು 10 ಮಿನಿಟ್ಸ್ ಆರಕ್ಕೆ ಇಟ್ಬಿಟ್ಟು ಪಿಜ್ಜಾ ಕಟ್ಟರ್ನಲ್ಲಿ ನೀವು ಕಟ್ ಮಾಡ್ಕೊಳ್ಳಿ. ಮತ್ತು ಮನೆಯವ್ರಿಗೆಲ್ಲ ಸರ್ವ್ ಮಾಡಿ ವಿತ್ ಕೆಚಪ್ ಜೊತೆಗೆ. ಈಸಿಯಾಗಿ ಓವೆನ್ ಇಲ್ಲದೇ ಇದ್ದರೂ ಕೂಡ ತವಾದಲ್ಲೇ ನೀವು ಬ್ಯೂಟಿಫುಲ್ ಆಗಿರುವಂತಹ ಪಿಜ್ಜಾವನ್ನು ರೆಡಿ ಮಾಡ್ಕೋಬೋದು. ನಿಮಗೆಲ್ಲ ನನ್ನ ಪಿಜ್ಜಾ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.